ಹಾಗೆ ಸ್ವಲ್ಪ ಬ್ಯಾಕ್ ಟು ಪ್ರಸಾದ್ ನಂದೀಶ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ RCB ಕ್ವಾಲಿಫೈ ಆಗಬೇಕು ಅಂತಂದ್ರೆ ಇನ್ನೂ ಎಷ್ಟು ಮ್ಯಾಚಸ್ಗಳನ್ನ ಗೆಲ್ಲಬೇಕು ಆ್ಯಂಡ್ ಮೋರ್ ಓವರ್ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋ ಹಾಕಿದ್ರೆ ಎಲ್ಲರೂ ಕೂಡ ಈಕ್ವಲ್ ಆಗಿ ನಿಂತ್ಕೊಂಡಿದ್ದಾರೆ. ತುಂಬಾ ಟಫ್ ಫೈಟ್ ಇದೆ ಗೈಸ್. ಅದರಲ್ಲೂ ಕೂಡ ನಮ್ಮ RCB ಗಂತೂ ಹೆವಿ ಫೈಟ್ ಇದೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಗುಜರಾತ್ ಟೈಟನ್ಸ್ ಅವರು ಒಂದು ರೇಂಜ್ಗೆ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ನಮ್ಮವರು ಮತ್ತೆ DC ಇವನ್ LSG ಪಂಜಾಬ್ ಅವರು ಇವನ್ MI ಕೂಡ ಈಗ ಟ್ರ್ಯಾಕ್ ಅಲ್ಲಿ ಬಂದಿದ್ದಾರೆ ಗೈಸ್, ನೆನ್ನೆ ಮ್ಯಾಚ್ ಗೆದ್ಕೊಂಡವರು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಫೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಯಾವ ತರ ಫೈಟ್ ಆಗುತ್ತೆ ಅಂತಂದ್ರೆ ಒಂದು 0.2% ನೆಟ್ ರನ್ ರೇಟ್ ಅಲ್ಲಿ ಕೂಡ ಡಿಫ್ರೆನ್ಸ್ ಆಯಿತು ಅಂತಂದ್ರೂ ಕೂಡ RCB ಕ್ವಾಲಿಫೈ ಆಗದೆ ಕೂಡ ಇರ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ RCB ಚೆನ್ನಾಗಿ ಗೇಮ್ ಆಡ್ತಾ ಇದೆ. ಬಟ್ ಈಗ ನೆಕ್ಸ್ಟ್ ನಮ್ಮ 5 ಮ್ಯಾಚಸ್ಗಳು ಏನಿದೆ ಅದರಲ್ಲಿ 5ರಲ್ಲಿ 3 ಮ್ಯಾಚಸ್ ಹೋಮ್ ಗೇಮೇ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಹೋಮ್ ಗೇಮ್ನ ನಾವು ಹ್ಯಾಟ್ರಿಕ್ ಅಲ್ಲಿ ಸೋತಿರೋದು ಆ್ಯಂಡ್ 5 ಮ್ಯಾಚ್ನ ಅವೇ ಗೇಮ್ನ ಗೆದ್ದಿರೋದು. ಎಲ್ಲೋ ಒಂದು ಕಡೆ ನನಗನ್ನಿಸೋದು ಪರ್ಸನಲ್ ಆಗಿ ಏನಂತಂದ್ರೆ ಏನಾದರೂ ಒಂದೇ ಒಂದು ಮ್ಯಾಚ್ ಕೂಡ ನಾವು ಎಡವುದ್ರು ಕೂಡ ನಾವು ಕ್ವಾಲಿಫೈ ಆಗದೆ ಇರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಮಗೆ ಭಯ ಆಗ್ತಾ ಇರೋದಿಲ್ಲ, ಅವೇ ಮ್ಯಾಚಸ್ಗಳು ಗೆಲ್ತಾ ಇದೀವಿ, ಹೋಮ್ ಮ್ಯಾಚಸ್ ನಮಗೆ ಲಕ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಏನು 3 ಮ್ಯಾಚಸ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಗೆದ್ರೆ ನಾವು ಮೇ ಬಿ ಅವೇ ಮ್ಯಾಚಸ್ ಅಲ್ಲಿ ಇನ್ನೊಂದು 2 ಗೆದ್ಕೊಂಡು ಕ್ವಾಲಿಫೈ ಆಗ್ಬಿಡ್ತೀವಿ. ಸೊ ಇಲ್ಲಿ ರಜತ್ ಪಡಿದಾರರು ಸ್ವಲ್ಪ ತಲೆ ಕೆಡ್ಸ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಟಾಸ್ನ ತಲೆ ಕೆಡ್ಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಟಾಸ್ ನಮಗೆ ತುಂಬಾ ಕ್ರೂಷಿಯಲ್ ಆಗ್ತದೆ, ಎಸ್ಪೆಷಲಿ ನಮ್ಮ ಹೋಮ್ ಗೇಮ್ಸ್ ಅಲ್ಲಿ. ಯಾಕಂದ್ರೆ ನಾವು ಅವೇಲೂ ಕೂಡ ಟಾಸ್ ವಿನ್ ಆಗದೆ ಇದ್ರೂ ಕೂಡ ನಮಗೆ ಅಡ್ವಾಂಟೇಜ್ ಅನ್ನೋದು ತುಂಬಾ ಸಿಕ್ಕಿದೆ. ಯಾಕಂದ್ರೆ ನಮ್ಮ ಬ್ಯಾಟಿಂಗ್ ಲೈನಪ್ ಅಷ್ಟು ಡೆಪ್ತ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ಮೋರ್ ಓವರ್ ಬೌಲಿಂಗ್ ಲೈನಪ್ ಅಲ್ಲಿ ಭುವಿ ಮತ್ತೆ ಹಜಲ್ವುಡ್ ಅವರು ಅವರಿಬ್ಬರು ಇದರಲ್ಲಿ ಹೆಗಲ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ಒಬ್ಬರ ಮೇಲೆ ಪ್ರೆಷರ್ ಕೊಡ್ತಲ್ಲ. ಹೆಂಗೆ GT ಟೀಮಲ್ಲಿ ನೋಡಿ ಪ್ರಸಿದ್ಧ ಕೃಷ್ಣ ಜೋಡೆತ್ತುಗಳ ತರ ಇಬ್ರು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ GT ಟೀಮಲ್ಲಿ ನೀವು ನೋಡೋ ಆಗಿದ್ರೆ ನಾನು ಅವರು ಅಂಡರ್ ರೇಟೆಡ್ ಮಾಡಿದೆ ಗುರು GT ಟೀಮ್ನ. ಬಟ್ ಇಲ್ಲ ಗುರು, ಅವರು ಯಾರೂ ಕೂಡ ಗಮನನೇ ಕೊಟ್ಟಿರಲಿಲ್ಲ GT ಕಡೆ. ಸ್ಟಾರ್ಟಿಂಗು ಟೇಬಲ್ ಆಪ್ಷನ್ ಅಲ್ಲಿ ಎಲ್ಲ ಟೀಮ್ನ ಪಿಕ್ ಮಾಡಿದಾಗ ಒಬ್ಬರ ಮೇಲೆ ಮಾತ್ರ ಗಮನ ಇದ್ದಿದ್ದು, ಜಾಸ್ ಬಟಲ್ ಮೇಲೆ ಮಾತ್ರ ಇದ್ದಿದ್ದು. ಅದು ಬಿಟ್ರೆ ಬೇರೆ ಯಾರ ಮೇಲೂ ಕೂಡ ಗಮನನೇ ಇರಲಿಲ್ಲ. ಫುಲ್ ಕ್ಲಿಕ್ ಆಗ್ಬಿಟ್ಟಿದಾರಲ್ಲ ಇವಾಗ, ಅವರು ಟ್ರ್ಯಾಕ್ ಬಂದ್ಬಿಟ್ಟಿದ್ದಾರೆ. ಹೌದು, ನೆಹರಾ ಅವ್ರ ಮೇಲೆ ಏನೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವರ ಬೌಲಿಂಗ್ ಲೈನಪ್ ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೊಂಡ್ರು ಅಂತಂದ್ರೆ ಸಿರಾಜ್ ಅವರು ಫಾರ್ಮ್ ಅಲ್ಲೇ ಇಲ್ದಿರೋರ್ನ ಸಿರಾಜ್ನ ಫಾರ್ಮ್ಗೆ ತಗೊಂಡ್ಬಂದು ಒಂದು ಲೈನ್ ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇದ್ದಾರೆ. ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗನ ಕರ್ಕೊಂಡ್ಬಂದು ಬೆಸ್ಟ್ ಬೌಲಿಂಗ್ ಲೈನಪ್ ಅಲ್ಲಿ ಅಂದ್ರೆ ಅವರು ವಿಕೆಟ್ ಟೇಕರ್ ಬೌಲರ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ರಶೀದ್ ಖಾನ್ ಅವ್ರ ಫಾರ್ಮ್ ಅಲ್ಲಿ ಇಲ್ಲ, ನೆನಪಿರ್ಲಿ ಗೈಸ್. ರಶೀದ್ ಖಾನ್ ಅವರು ಕೂಡ ಫಾರ್ಮ್ ಬಂದಿದ್ದಾರೆ ನಿನ್ನೆ ಮ್ಯಾಚ್ ಅಲ್ಲಿ. ಒಳ್ಳೆ ವಿಕೆಟ್ ತಗೊಂಡ್ರು, 2 ವಿಕೆಟ್, ಆಕ್ಚುಲಿ 1 ವಿಕೆಟ್ ಅಲ್ಲ, ರಸಲ್ದು ಕೂಡ ವಿಕೆಟ್ ತಗೊಂಡಿದ್ದಾರೆ. 2 ವಿಕೆಟ್ ನ ತಗೊಂಡ್ರು, ಎಕನಾಮಿಕಲ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅಂಡ್ ಸಾಯಿ ಕಿಶೋರ್ ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಅವ್ರು ಆರಾಮ್ಸೆ ಅವ್ರ ಪಾಡ್ಗೋರು ಆಡ್ತಾ ಇದ್ದಾರೆ. ಅವ್ರಿಗೆ ಓವರ್ಸೇ ಹಾಕಕ್ ಸಿಗ್ತಾ ಇಲ್ಲ ಕಂಪ್ಲೀಟ್ ಸಾಯಿ ಕಿಶೋರ್ಗೆ ಅಂತಂದ್ರೆ ನೀವು ಲೆಕ್ಕ ಹಾಕಿ GT ಬೌಲಿಂಗ್ ಯಾವ ತರ ಇದೆ ಅಂತ. ಅಂಡ್ ಕಮಿಂಗ್ ಬ್ಯಾಕ್ ಟು RCB ಅದೇ ತರನೇ ಬೌಲಿಂಗ್ ಇದೆ. ಆಕ್ಚುಲಿ ಇಲ್ಲಿ ಕೃಣಾಲ್ ಪಾಂಡ್ಯ ಮತ್ತೆ ಸುಯೇಶ್ ಶರ್ಮಾನ ಇಬ್ರಲ್ಲಿ ಯಾರೋ ಒಬ್ರು ಚೇಂಜ್ ಮಾಡಿ ಆ ಜಾಗಕ್ಕೆ ಸ್ವಸ್ತಿಕ್ ಚಿಕಾರ ಇಲ್ಲಾಂದ್ರೆ ಸ್ವಪ್ನಿಲ್ ಸಿಂಗ್ ನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕೃಣಾಲ್ ಪಾಂಡ್ಯ ಬೇಡ. ಕೃಣಾಲ್ ಪಾಂಡ್ಯ ಸ್ವಲ್ಪ ಆಕ್ಚುಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಔಟ್ ಸೈಡರ್ ಗೇಮಲ್ಲಿ. ಕೃಣಾಲ್ ಪಾಂಡ್ಯ ಇರಬೇಕು. ಬ್ಯಾಟಿಂಗ್ ಅಂತ ಬಂದಾಗ ನಮಗೆಲ್ಲ ಒಂದು ಸ್ವಲ್ಪ ಆ ಕುಶನ್ನ ಕೊಡುತ್ತೇನೋ ಸ್ವಪ್ನಿಲ್ ಸಿಂಗ್ನ ಆ್ಯಡ್ ಮಾಡ್ಕೊಂಡ್ರೆ. ಬಟ್ ಸುಯೇಶ್ ಶರ್ಮಾ ಎನಿವೇ ನಮಗೆ ವಿಕೆಟ್ ಟೇಕರ್ ಬೌಲರ್. ಆಲ್ರೆಡಿ ಪಂಜಾಬ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. 2 ವಿಕೆಟ್ನ ಒಂದೇ ನಮ್ಮ ಹೋಮ್ ಪಿಚ್ ಅಲ್ಲಿ ತಗೊಂತಾ ಇಲ್ಲ. ಒಟ್ಟಲ್ಲಿ ಈಗ RCB ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡೋ ಹಾಕಿದ್ರೆ ನಮ್ಗೆ ಆಲ್ರೆಡಿ 10 ಪಾಯಿಂಟ್ಗಳಿದೆ. ಸೊ ನೀವು ನೆಟ್ ರನ್ ರೇಟು ಕೂಡ ನಮಗೆ ಪ್ಲಸ್ ಅಲ್ಲೇ ಇದೆ. ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಮುಂಬೈ ಅವರು ಸಕ್ಕತ್ತಾಗಿ ಕಾಣಿಸ್ತಾ ಇರೋದು. ಅವ್ರು ಆಲ್ರೆಡಿ ಹ್ಯಾಟ್ರಿಕ್ನ ಗೆದ್ಕೊಂಡು 8 ಪಾಯಿಂಟ್ನ ಇಟ್ಕೊಂಡಿದ್ದಾರೆ. ಸೊ ಈ 8 ಪಾಯಿಂಟು ಯಾವಾಗ ಬೇಕಾದರೂ ಕೂಡ ಚೇಂಜಸ್ಗಳಾಗ್ಬೋದು. ಅಂದರೆ ನಾನು ಹೇಳ್ತಾ ಇರೋದು ಮುಂಬೈ ಅವ್ರಿಗೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಅವ್ರ ಅಪೋನೆಂಟ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಹೈದರಾಬಾದ್ ಮತ್ತು ಚೆನ್ನೈ ಬರುತ್ತೆ. ಆ ಥರ ಸೈಕಲ್ ಆಗ್ತಾ ಇರುತ್ತೆ. ಸೊ ನಮಗೆ ಕಷ್ಟ ಇದೆಯಾ? ಇಲ್ಲ. ಯಾಕಂದರೆ ನಾವು ಆಲ್ರೆಡಿ ಪಂಜಾಬ್ ಮೇಲೆ ಒಂದು ರಿವೆಂಜ್ನ ತೊಗೊಂಡಿದ್ದೀವಿ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಮೇಲಿದೆ, ಅದಾದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ನಾವು ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ರಾಜಸ್ಥಾನ್ ರಾಯಲ್ಸ್ ಬಿಡಿ, ಅವ್ರು ಡಮ್ಮಿ ಟೀಮು, ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಹೊಡೆದು ಬಂದ್ರು ಗೆಲ್ತೀವಿ. ಈಸಿಯಾಗಿ ತೊಗೊಳಕ್ಕಾಗಲ್ಲ, ಡೆಲ್ಲಿ ಈಸಿಯಾಗಿ ತೊಗೊಳಕ್ಕಾಗಲ್ಲ. ಸೊ ಅವ್ರು ಹೋಮ್ ಪಿಚ್ ಅಲ್ಲಿ ಹೊಡಿಬೇಕು ಅಂತಂದ್ರೆ ಸ್ವಲ್ಪ ಇನ್ನೊಂಚೂರು ಏನಾದ್ರು ಒಂದು ಸ್ಟ್ಯಾಟಿಕ್ಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಏನು ಸ್ಟ್ಯಾಟಿಕ್ ಏನಿಲ್ಲ, ನಮ್ಮ ನಾರ್ಮಲ್ ಆಟ ಆಡಬೇಕಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಡೆಲ್ಲಿ ಹುಡುಗ ನಮ್ಮ KL ರಾಹುಲ್ ಅವರು ನಮ್ಮ ಚಿನ್ನಸ್ವಾಮಿಗೆ ಬಂದು ಯಾವ ರೀತಿ ನಂದು ಗ್ರೌಂಡು ಅಂತಂತಾರೋ, ನಮ್ಮ ಡೆಲ್ಲಿ ಹುಡುಗ, ನಮ್ಮ ಕನ್ನಡದ ಮನೆ ಮಗ ಅಳಿಯ, ಅವರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸರ್ಕಲ್ ಹಾಕಿ ಇದು ನಂದು ಮನೆ ಅಂತ ಇನ್ನೊಂದ್ಸತಿ ತೋರಿಸೋ ಟೈಮ್ ಬಂದಾಯಿತು. ಆಲ್ರೆಡಿ ಪಂಜಾಬ್ಗೆ ರಿವೆಂಜ್ ತೀರಿಸ್ಕೊಂಡು ಒಂದು ಒಳ್ಳೆ ವೈಲ್ಡ್ ಅಗ್ರೆಷನ್ ತೋರಿಸಿದ್ದಾರೆ. ಸೊ ಇವತ್ತು ಅಂದರೆ DC ಮೇಲೆ ಮ್ಯಾಚ್ ಏನು ಆಡ್ತೀವೋ ಆವತ್ತಿನ ಮ್ಯಾಚಲ್ಲಿ ನಾವು ಆರಾಮ್ಸೆ ಹೋಗಬೇಕು, ನೀಟಾಗಿ ರನ್ಸ್ನ ಕಲೆ ಹಾಕಬೇಕು, ಡಿಫೆಂಡ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಚೇಸಿಂಗ್ ಮಾಡಿ ಮತ್ತೆ ಸೇಮ್ ಸರ್ಕ್ಯುಲೇಷನ್ ರೌಂಡ್ ಮಾಡಬೇಕು ಅಂತ ಆಸೆ. ಆ್ಯಕ್ಚುಲಿ DC ಅವ್ರು ನೋಡ್ತಾರೆ ಈಗ ಇಲ್ಲಿ ತನಕ 7 ಮ್ಯಾಚ್ ಆಡಿರೋದು ಗೈಸ್. ಅದರಲ್ಲಿ ಆಲ್ರೆಡಿ ಈಗ 10 ಪಾಯಿಂಟ್ನ ತೊಗೊಂಡಿದ್ದಾರೆ. ಸೊ 2ನೇ ಜಾಗದಲ್ಲಿ ಕೂತಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಏನಾದ್ರು ಒಳ್ಳೆ ನೆಟ್ ರನ್ ರೇಟಲ್ಲಿ ಏನಾದ್ರು ಗೆಲ್ತು ಅಂತಂದರೆ ಟಾಪ್ ಕೂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ, DC ನನಗೆ ಯಾಕೋ ಟಾಪಲ್ಲಿ ಬರುತ್ತೆ ಅಂತ ಅನಿಸ್ತದೆ. ಬಟ್ ಇಲ್ಲಿ ಕಷ್ಟ ಆಗ್ತಾರೆ, ನಮಗೆ ಉಸಿರುಗಡ್ತಾ ಇದೆ. ಯಾಕಂದರೆ ಮುಂಚೆ ಏನಂತಂದರೆ ಲಾಸ್ ಆಗ್ತಾ ತುಂಬ ಜನಕ್ಕೆ ತುಂಬ ಟೈಮ್ ಇತ್ತು. ಇನ್ನೂ ಲಾಸ್ಟ್ ಮೊಮೆಂಟ್ವರೆಗೂ ಕೂಡ ಯಾರು ಕ್ವಾಲಿಫೈ ಆಗ್ತಾರೆ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಇರ್ತಿತ್ತು. IPL ಆ ಥರ ನಡೀತಾ ಇತ್ತು. ಬಟ್ ಈ ಸತಿ IPL ಆ ಥರ ಇಲ್ಲ. ಯಾರು
ಕ್ವಾಲಿಫೈ ಆಗದೆ ಉಳಿಬಹುದು ಈ ಒಂದು 2 ಪಾಯಿಂಟ್ ಇಲ್ಲ ನೆಟ್ ರನ್ ರೇಟ್ ಇಂದ ಅಂತಾನೆ ಕನ್ಫ್ಯೂಷನ್ ಆಗ್ತಾ ಇರೋದು. ಯಾಕಂದ್ರೆ ನಿಮ್ಗೆ ಗಮನ ಹರಿಸಿರೋಗಿದೆ ಗುಜರಾತ್ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ, ಅವ್ರು ಇನ್ನೊಂದು ಇಲ್ಲ 2 ಮ್ಯಾಚ್ ಗೆದ್ರೆ ಆರಾಮ್ಸೆ ಕ್ವಾಲಿಫೈ ಆಗ್ತಾರೆ 16 ಪಾಯಿಂಟ್ಸ್ ತಗೊಂಡು. ಇನ್ನೂ ನೆಕ್ಸ್ಟ್ ಬಂದ್ಬಿಟ್ಟು ಡೆಲ್ಲಿ ಅವ್ರಿಗೆ ತುಂಬಾ ಮ್ಯಾಚಸ್ 7 ಮ್ಯಾಚ್ ಅಷ್ಟೇ ಆಡಿರೋದು, ಇನ್ನೂ 7 ಮ್ಯಾಚಸ್ ಕೂಡ ಇದೆ. 7 ಮ್ಯಾಚಸ್ ಅಲ್ಲಿ 3 ಮ್ಯಾಚ್ ಅಂತೂ ಕನ್ಫರ್ಮ್ ಗೆದ್ದೇ ಗೆಲ್ತಾರೆ ಅದಂತೂ, ಯಾಕಂದ್ರೆ ಆ ಥರ ತಂಡ ಕಟ್ಕೊಂಡಿದ್ದಾರೆ. ಸೊ ಅವರು ಕೂಡ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಮ್ದು ಪಂಜಾಬ್ದು ಎರಡೂ ಕೂಡ ಹೆಂಗಿದೆ ಅಂತಂದ್ರೆ ಈಕ್ವಲ್ ಇದೆ, ಕ್ಲೋಸ್ ಕಾಲ್ ಇದೆ. ಇದರಲ್ಲಿ ಯಾರು ಕೂಡ ಒಂದ್ ಮೇಲ್ಗೈ ಹೋಗ್ಬೋದು, ಒಂದ್ ಮ್ಯಾಚ್ ನಾವೇನೋ ಸೋತ್ರೆ ಅವ್ರ ಮೇಲ್ಗೆ ಹೋಗ್ತಾರೆ, ನಾವೇನೋ ಒಂದ್ ಮ್ಯಾಚ್ ಗೆದ್ರೆ ಅವ್ರ ಕೆಳಗಡೆ ಬರ್ತಾರೆ. ಸೊ ಈ ತರ ಆಗಿದೆ. ಅದ್ರ ಜೊತೆಗೆ ಲಕ್ನೋದವರು ಕೂಡ ಜೊತೆಗಿದ್ದಾರೆ ಗುರು. ಲಕ್ನೋದವ್ರದ್ದು 10 ಪಾಯಿಂಟ್ ಇದೆ, ಅವರು ಕೂಡ KKR ಇನ್ 100% ಬರಲ್ಲ. ನಿನ್ನೆ ಆಡದಂತ ರೀತಿ ನಾನು ನೋಡ್ತಾ ಇದ್ರೆ KKR ಅವರು ದಯವಿಟ್ಟು ಅವರು ನಿಮ್ಮ ಹಾಲಿ ಚಾಂಪಿಯನ್ಸ್ ಅಂತ ನನಗೆ ನಾಚಿಕೆ ಆಗುತ್ತೆ ಹೇಳ್ಕೊಳಕ್ಕೆ. ಗೋಲ್ಡನ್ ಬ್ಯಾಡ್ಜ್ ಎಲ್ಲ ಕಿತ್ತಾಕ್ಬಿಟ್ಟು ಸೈಲೆಂಟ್ ಆಗಿ ನೀವು ನಿಂಪಾಡ ನೀವು ನಾರ್ಮಲ್ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದಾರೆ ಗುರು. ನನಗೆ ಅನ್ನಿಸ್ತಾರದು ಆ ಥರ ಬ್ಯಾಟಿಂಗ್ ಲೈನ್ ಅಪ್ ಬಿಡ್ಕೊಂಡು ನೀವು ನಿನ್ನೆ ಮ್ಯಾಚಸ್ ನೋಡಿದ್ರೆ ನೀವು ಒಬ್ರು ಕೂಡ ಇಂಟೆಂಟ್ ತೋರಿಸ್ತಾ ಇಲ್ಲ, ಶಾರ್ಟ್ಸ್ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇಲ್ಲ, ಕುಟುಕ್ತಾ ಇದಾರೆ. ಅಂಡ್ 21 ಕೋಟಿ ನಮಸ್ಕಾರ ಗುರು, ನಮ್ಮ RCB ಬಂದ್ಬಿಟ್ಟಿರೋ ನಾನು ತಲೆ ನೋಡಾಕ್ಬಿಡ್ತಿದ್ದೆ. ವೆಂಕಟೇಶ್ ಅಯ್ಯರು ಏನ್ ಲಾಸ್ಟ್ ಇಯರ್ ಫುಲ್ ಕುತ್ಕೊಂಡು RCB ಬೌಲಿಂಗ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ರು, ಸಿರಾಜ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ರು, ಬೆಸ್ಟ್ ಬೌಲಿಂಗ್ ಲೈನ್ ಅಪ್ ಅಂತ ನಗ್ತಾ ಇದ್ರಲ್ಲ. ಈಗ ಗೊತ್ತಾಗ್ತಾ ಇದೆ ಯಾವ ರೀತಿ ನೀವು ಆಡ್ತಾ ಇದ್ದೀರಾ ಅಂತ. ಕೆಲವೊಂದ್ಸತಿ ಟೀಸ್ ಮಾಡಕ್ ಹೋಗ್ಬಾರ್ದು ಬೇರೆಯವ್ರ ತಂಡದ ಮೇಲೆ. ನಿಮ್ ಪಾಡ ನೀವು ನಿಮ್ ಗೇಮ್ ಮಾಡ್ಕೊಂಡು ಹೋಗಿ ಅಂತ ಎಷ್ಟೊಂದ್ಸತಿ ನಾವು ಹೇಳ್ತೀವಿ. ಹೋಗಿ ಬಂದು ನಮ್ಮೇಲೆ ತಗ್ಲಾಕೊಂಡು ಸೋತ್ಬಿಟ್ಟು ಬೇಜಾರಲ್ಲಿ ಇರ್ತಾರೆ. ಇವನ್ ಹಂಗ್ ನೋಡಂಗಿಲ್ಲ ಟಾಪ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ RR ಮತ್ತೆ SRH CSK ಅವರು ಡೈರೆಕ್ಟ್ ಮನೆಗೆ ಹೋಗ್ದಂಗೆ ಲೆಕ್ಕ ಗಾಯಿಸಿ 80% CSK ಹೋಗಾಯ್ತು, 80% ಹೈದರಾಬಾದ್ ಅವ್ರು ಹೋಗಾಯ್ತು, 95% RR ಹೋಗಾಯ್ತು. ಇನ್ನು ಕೇವಲ ಒಂದು 70% ಚಾನ್ಸ್ ಇರೋದು KKR ಅವ್ರಿಗೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಲಕ್ನೋದವ್ರಿಗೆ 50% ಚಾನ್ಸ್ ಇದೆ, RCB 60% ಚಾನ್ಸ್ ಇದೆ, MI ಅವ್ರಿಗೆ 50% ಚಾನ್ಸ್ ಇದೆ. MI ಅವ್ರ 50% ಯಾಕೆ ಚಾನ್ಸ್ ಅಂತಂದ್ರೆ ಲಕ್ನೋ MI ಅಲ್ಲಿ ಇಬ್ರಿಗೂ ನಾನು ಯೋಚನೆ ಮಾಡೋದಂದ್ರೆ ಮುಂಬೈ ಅವರು ಒಳ್ಳೆ ತಂಡ ಇದೆ. ಅವರು ಯಾವ ಥರ ಬರ್ದು ನಿಮ್ಗೆ ಗೊತ್ತಿರೋ ಹಾಗೆ ಮುಂಬೈ ಒಬ್ರಿಗೇನೆ ಆ್ಯಕ್ಚುಲಿ ಹೋಮ್ ಅಡ್ವಾಂಟೇಜ್ ಅಂತ ಸಿಗ್ತಾ ಇರೋದು, ಬೇರೆ ಯಾರಿಗೂ ಸಿಗ್ತಾ ಇಲ್ಲ. ಚೆನ್ನೈಗೆ ಸಿಗ್ತಾ ಇಲ್ಲ, ಕೋಲ್ಕತ್ತಾ ಸಿಗ್ತಾ ಇಲ್ಲ, ನಮಗೆ ಸಿಗ್ತಾ ಇಲ್ಲ. ಗುಜರಾತ್ ಅವ್ರಿಗೆ ಆನ್ ಆ್ಯಂಡ್ ಆಫ್ 1 ಮ್ಯಾಚ್ ಗೆಲ್ತಾರೆ, 1 ಮ್ಯಾಚ್ ಸೋಲ್ತಾ ಇದ್ದಾರೆ. DC ಅವ್ರಿಗೂ ಆನ್ ಆ್ಯಂಡ್ ಆಫ್ 1 ಮ್ಯಾಚ್ ಗೆಲ್ತಾ ಇದ್ದಾರೆ, 1 ಮ್ಯಾಚ್ ಸೋಲ್ತಾ ಇದ್ದಾರೆ. ಪಂಜಾಬ್ ಅವ್ರಿಗೂ ಆನ್ ಆ್ಯಂಡ್ ಆಫ್ 1 ಮ್ಯಾಚ್ ಗೆಲ್ತಾರೆ, 1 ಮ್ಯಾಚ್ ಸೋಲ್ತಾ ಇದ್ದಾರೆ. ಓವರ್ ಆಲ್ ಆಗಿ ನೋಡಬೇಕು ಅಂತಂದ್ರೆ ಅಡ್ವಾಂಟೇಜ್ ಯಾರಿಗಪ್ಪ ಇರೋದು ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮುಂಬೈ ಇಂಡಿಯನ್ಸ್ ಇದೆ ಅಂತ ಅನಿಸ್ತದೆ. ಅಂಡ್ ಎಸ್ಪೆಷಲಿ ಟಾಸ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ತುಂಬಾ ಲಕ್ಕಿ ಗುರು, ತುಂಬಾ ಟಾಸ್ಗಳನ್ನ ಗೆಲ್ತಿದ್ದಾರೆ. ಅಂಡ್ ಪಂಜಾಬ್ ಅವರು ತುಂಬಾ ಲಕ್ಕಿ ಗುರು. ಪಂಜಾಬ್ ಅವರು 1 ಮ್ಯಾಚು 2 ಮ್ಯಾಚು ಅಷ್ಟೇ ಟಾಸ್ ನ ಸೋತಿರೋದು, ಕನ್ಸಿಕ್ಯೂಟಿವ್ ಆಗಿ ಟಾಸ್ ನ ಗೆದ್ಕೊಂಡ್ ಬರ್ತಾ ಇದಾರೆ. ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರು. ಆಕ್ಚುಲಿ ಪರ್ಟಿಕ್ಯುಲರ್ಲಿ ಯಾಕಂದ್ರೆ ಬ್ಯಾಟ್ ನಾವು ನೋಡಿ ಟಾಸ್ ಗೆದ್ದ ತಕ್ಷಣ ಬ್ಯಾಟಿಂಗ್ ತಗೊಂತೀನಿ ಅಂತ ಹೇಳ್ತಾರೆ. ಸೊ ಯೂಶಲಿ ಈ ತರ ಟಾಸ್ ಗೆಲ್ಲೋದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಸೊ ಹೋಪ್ ದಟ್ ಗೈಸ್ ಇದರಲ್ಲಿ ನಿಮಗೆ ಏನ್ ಅನ್ಸುತ್ತೆ, ಟಾಪ್ 4 ಪರ್ಫೆಕ್ಟ್ ಆಗಿರೋ ಟಾಪ್ 4 ಯಾವ ತಂಡ ಬರಬೇಕು ಅಂಡ್ ಯಾವ ತಂಡ ಫೈನಲ್ ಬರ್ಬೋದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಗೈಸ್ ನಾವು ಹೇಳಿದಾಗೆ RCB ಅವರು ನಮ್ಮ ಹೋಮ್ ಪಿಚ್ ಅಲ್ಲಿ ನೆಕ್ಸ್ಟ್ 3 ಗೇಮ್ಗಳು ಏನಿದಾವೆ ಅದರಲ್ಲಿ ಲೈಕ್ ಸ್ಪಿನ್ನಿಂಗ್ ಡಿಪಾರ್ಟ್ ಕಡೆ ಗಮನ ಕೊಟ್ಬಿಟ್ಟು ಅವ್ರನ್ನ ಚೇಂಜ್ ಮಾಡಿ ಅಂಡ್ ಈಗ ಆಲ್ರೆಡಿ ಹೇಳಿದಂಗೆ DDP ಅವ್ರನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಅವೇದಲ್ಲಿ ಹಾಕೊಳ್ಳಿ ಬೇಕಾದ್ರೆ DDP ಅವರು ಚೆನ್ನಾಗಿ ಆಡ್ತಾರೆ, ಇಲ್ಲ ದೇವದತ್ ಪಡಿಕಲ್ ಬಂದಾಗ ಚೆನ್ನಾಗಿ ಆಡಲ್ಲ. ದೇವದತ್ ಪಡಿಕಲ್ ನನಗೆ ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ದಾರೆ, ಏನ್ ಹಾಕೊಳ್ಬೇಕಾ ಹಾಕೊಳ್ಬಾರ್ದ ಆ ಮನುಷ್ಯನ ಅಂತ. ಯಾಕಂದ್ರೆ ಒಂದು ಅವೇ ಮ್ಯಾಚಸ್ ಗಳಲ್ಲಿ ಒಳ್ಳೊಳ್ಳೆ ಸ್ಕೋರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮ್ಯಾಚಸ್ ಅಲ್ಲಿ ಅಂದ್ರೆ ಪಂಜಾಬ್ ಮೇಲೆ ಏನು ಮ್ಯಾಚ್ 50 ಹೊಡಿತಾರೆ, 60 ರನ್ ಸ್ಕೋರ್ ಮಾಡ್ತಾರೆ. ಅವರ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ನ ಪಂಜಾಬ್ ಮೇಲೆ ಹೊಡಿತಾರೆ. ಅಂಡ್ ಅವೇ ಮ್ಯಾಚಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೋಮ್ ಮ್ಯಾಚ್ ಅಂತ ಬಂದಾಗ ಬೇಗ ಔಟ್ ಆಗ್ತಾ ಇರೋದು. ಅಂಡ್ ನನಗೆಲ್ಲೋ ಅನ್ನಿಸ್ತಾರೆ 2 ಮ್ಯಾಚ್ ಆಲ್ರೆಡಿ ಚಾನ್ಸ್ ಕೊಟ್ಟಿದ್ದಾರೆ. ಹೋಮ್ ಮ್ಯಾಚ್ ಅಲ್ಲಿ ಅವ್ರೇನು ಮ್ಯಾಜಿಕ್ ಮಾಡೋಕ್ಕಾಗಿಲ್ಲ, ಕಮಾಲ್ ಮಾಡೋಕ್ಕಾಗಿಲ್ಲ. ಮನೋಜ್ ಬಂಡೆಗೆ ಒಂದು ಚಾನ್ಸ್ ಸಿಕ್ತು ಪಂಜಾಬ್ ಮೇಲೆ, ಅದು ಕೇವಲ 14 ಓವರಲ್ಲಿ ನನಗೆ ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಇನ್ನೊಂದು ಚಾನ್ಸ್ ಸಿಗಬೇಕು, ಮನೋಜ್ ಬಂಡೆಗೆ ಕೊಡಬೇಡಿ. ನಾನು ಅನ್ನಿಸ್ತಾ ಇರೋದು ಸ್ವಸ್ತಿಕ್ ಚಿಕಾರನ ತೊಗೊಂಬನ್ನಿ ಪ್ಲೇಯಿಂಗ್ ಲೆವೆನಲ್ಲಿ. ಯಾಕಂತಂದ್ರೆ ಇವರು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ನೋಡ್ತಾ ಇದೀನಿ ಅಂದರೆ ಅದು ಕ್ರಿಕೆಟಲ್ಲಿ ಕೆಲವೊಂದ್ಸತಿ ವರ್ಕ್ ಆಗುತ್ತೆ, ಕೆಲವೊಂದ್ಸತಿ ವರ್ಕ್ ಆಗಲ್ಲ. ಬಟ್ ನನಗೆ ಸ್ವಸ್ತಿಕ್ ಚಿಕಾರ ಇತ್ತು ಅಂತಂದ್ರೆ ರಜತ್ ಪಟಿದಾರ್ ಅವರು ಸ್ವಲ್ಪ ಬ್ಯಾಟ್ನ ಈಸಿಯಾಗಿ ಸ್ವಿಂಗ್ ಮಾಡ್ತಾರೆ. ಯಾಕಂದ್ರೆ ರಜತ್ ಪಟಿದಾರ್ ಸ್ವಲ್ಪ ಪ್ರೆಷರಿಗೆ ಬೀಳ್ತಾರೆ. ನನಗೆ ಕಾಣಿಸೋರು ಆಗಿ 2 ಸತಿನೂ ಕೂಡ ಸ್ಪಿನ್ನರ್ಸ್ಗೆ ಔಟ್ ಆಗಿರೋದು, ನರೇನ್ಗೆ ಔಟ್ ಆಗಿದ್ದಾರೆ. ಅಂಡ್ ಮೋರ್ ಓವರ್ ಇವ್ರಿಗೆ ಔಟ್ ಆದ್ರು, ಯಾರಪ್ಪ ಅದು ಚಹಲ್ ಗೌರ್ 2 ಸತಿನೂ 2 ಔಟ್ ಆದ್ರು. ಸೊ ಇಲ್ಲಿ ನನಗೆ ಅನ್ನಿಸ್ತಾ ಇರೋದು ಸ್ಪಿನ್ನರ್ಗೆ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೇನೋ ಅಂತ ಪಟಿದಾರ್ ಅವರು ಅಂತ ಅನ್ನಿಸ್ತಾ ಇದೆ. ಸೊ ಅವ್ರು ಅದನ್ನ ಬೇಗ ರೆಕ್ಟಿಫೈ ಮಾಡ್ಕೊಳ್ಳಿ. ಅಂಡ್ ಯೂಶಲಿ ಜಿತೇಶ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಟಿಮ್ ಡೇವಿಡ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಲಿಯಾಮ್ನ ಚೇಂಜ್ ಮಾಡಬೇಕು, ಲಿಯಾಮ್ ಲಿವಿಂಗ್ಸ್ಟನ್ ಚೇಂಜ್ ಮಾಡಿದಾರಲ್ಲ, ರೋಮನ್ ರಾಶಫೋರ್ಡ್ ಮಾಡಿದ್ದಾರೆ. ಬಟ್ ಹೋಮ್ ಪಿಚ್ಗೂ ಮಾಡಬೇಕು, ಇಲ್ಲ ಹೋಮ್ ಪಿಚ್ಗೂ ರೋಮನ್ ರಾಶಫೋರ್ಡ್ ನೇ ತಗೊಂಡ್ಬರ್ತಾರೆ. ಒಳ್ಳೇದು ಆಕ್ಚುಲಿ. ಸೊ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಬೌಲಿಂಗ್ ಕೂಡ ಮಾಡ್ತಾರೆ, ಇವನ್ 1 ವಿಕೆಟ್ ತಗೊಂಡಿದ್ದಾರೆ. ಸೊ ಬ್ಯಾಟಿಂಗ್ ಆಡ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ ಅವ್ರಿಗೆ. ಪದೇ ನಾನು ಹೇಳ್ತಾ ಇದೀನಿ, ಅವರ ಬೌಲಿಂಗು ಏನ್ ಅಂತ ಸ್ಟ್ರಾಂಗೆಸ್ಟ್ ಏನಲ್ಲ, ಬಟ್ ಅವರ ಬ್ಯಾಟಿಂಗ್ ಏನಿದೆ, ಅವ್ರ ಬ್ಯಾಟರ್ ಆಕ್ಚುಲಿ ಅವ್ರು ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್ ನಾನು ಇವಾಗಲೂ ಹೇಳ್ತಾ ಇದೀನಿ. ಬಟ್ ಬ್ಯಾಟಿಂಗ್ ಹಿಂಗ್ ಹೊಡಿತಾರೆ ಅಂತಂದ್ರೆ ಹೊಡೆದ್ರೆ ಮಾತ್ರ ಆಚೆ ಹೋಗುತ್ತೆ. ನಾನು ಕೆಲವು ಬ್ಯಾಟ್ಸ್ಮನ್ಸ್ಗಳು ನಾನು ನೋಡಿರೋ ಮಟ್ಟಿಗೆ ಒಂದಷ್ಟು ಬಾಲ್ಗಳಿಗೆ 10 ಬಾಲ್ಗೆ 30 ರನ್ 40 ರನ್ ಹೊಡೆಯುವಂತ ಕೆಪಬಿಲಿಟಿ ಅಂತ ಪ್ಲೇಯರ್ಗಳಲ್ಲಿ ಇವರು ಕೂಡ ಒಬ್ರು.
ಆಂಡ್ರೆ ರಸಲ್, ಇವರು ನಿಕೋಲಸ್ ಪೊಲಾರ್ನೋ, ಪೊಲಾರ್ಡ್ ಅವರು, ಟಿಮ್ ಡೇವಿಡ್ ಅವರು, ಸೊ ಇವರೆಲ್ಲ ಒಂದೇ ಕ್ಯಾಟಗರಿಗೆ ಬರ್ತಾರೆ. 6 ಅಡಿ ದೈತ್ಯ ಮಾನವರು. ಒಟ್ಟಿನಲ್ಲಿ ಮ್ಯಾಚ್ ಫಿನಿಶಿಂಗ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ನನಗನ್ಸಿರೋ ಪ್ರಕಾರ RCB ಅವರು ಕೂಡ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಸತಿ ಕ್ವಾಲಿಫೈ ಆಗಬೇಕು, ಈ ಸತಿ 18 ವರ್ಷ ಆದಮೇಲೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಕಪ್ನ ಗೆದ್ಕೊಡ್ಬೇಕು ಅಂತ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಜಿತೇಶ್ ಶರ್ಮನು ಅದನ್ನ ಆಲ್ರೆಡಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ಈ ಸತಿ ನಾವು ಕ್ವಾಲಿಫೈ ಆಗ್ತೀವಾ? ಯಾರಾದ್ರೂ ಸ್ವಲ್ಪ ಕಷ್ಟ ಬರ್ಬೋದಾ? ಯಾವ ತಂಡ ನಮಗೆ ತುಂಬಾ ಕಷ್ಟ ಕೊಡ್ಬೋದು ಕ್ವಾಲಿಫೈ ಆಗೋದಕ್ಕೆ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್. ಏನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಳ್ತಾ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.